ಇವತ್ತು ರಾಜ್ಯದ 5 ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ ಆಗಲಿದೆ. ಬಾಗಲಕೋಟೆ ರೈಲ್ವೆ ನಿಲ್ದಾಣ ಒಂದಾದ್ರೆ, ಧಾರವಾಡ ರೈಲ್ವೆ ನಿಲ್ದಾಣ, ಗದಗ ರೈಲ್ವೆ ನಿಲ್ದಾಣ, ಬೆಳಗಾವಿ ಜಿಲ್ಲೆಯ ಗೋಕಾಕ ರೈಲ್ವೆ ನಿಲ್ದಾಣ, ಕೊಪ್ಪಳ ಜಿಲ್ಲೆಯ ಮುನಿರಾಬಾದ ರೈಲ್ವೆ ನಿಲ್ದಾಣ. ಇವತ್ತು ಒಟ್ಟು 5 ರೈಲ್ವೆ ನಿಲ್ದಾಣಗಳು ಲೋಕಾರ್ಪಣೆ ಆಗ್ತಾ ಇದೆ. ಸೊ ಬಾಗಲಕೋಟೆ ಒಂದಾದ್ರೆ, ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆಯ ಗೋಕಾಕ ರೈಲ್ವೆ ನಿಲ್ದಾಣ, ಕೊಪ್ಪಳ ಜಿಲ್ಲೆ ಮುನಿರಾಬಾದ ರೈಲ್ವೆ ನಿಲ್ದಾಣ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಯನ್ನ ಕೂಡ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು. ಬಾಗಲಕೋಟೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ವಿ ಸೋಮಣ್ಣ ಅವರು. ಅಮೃತ ಭಾರತ ರೈಲ್ವೆ ನಿಲ್ದಾಣ ಯೋಜನೆಯ ಅಡಿಯಲ್ಲಿ ರೈಲ್ವೆ ನಿಲ್ದಾಣ ನವೀಕರಣ ಆಗಿದೆ. 5 ರೈಲ್ವೆ ನಿಲ್ದಾಣಗಳು. ದೇಶದ ಒಟ್ಟು 1275 ರೈಲ್ವೆ ನಿಲ್ದಾಣ ಮೇಲ್ದರ್ಜೆಗೆ ಏರಿಸುವಂತಹ ಯೋಜನೆಯಲ್ಲೇ ಇರುವಂತಹ ಊರುಗಳಿದು. ನಿಲ್ದಾಣಗಳನ್ನ ಈಗಾಗಲೇ ಮೇಲ್ದರ್ಜೆಗೆ ಅಥವಾ ನವೀಕರಣವನ್ನ ಮಾಡಲಾಗಿರುವಂತಹ ರೈಲ್ವೆ ನಿಲ್ದಾಣಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ದೇಶದ ಒಟ್ಟು 1275 ರೈಲ್ವೆ ನಿಲ್ದಾಣಗಳ ಮೇಲ್ದರ್ಜೆಗೆ ಏರಿಸುವಂತಹ ಯೋಜನೆಗಳಲ್ಲಿ ಇದು ಕೂಡ 5 ನಿಲ್ದಾಣಗಳು ಕೂಡ ಒಂದಾಗಿರುವಂಥದ್ದು. ಮೊದಲ ಹಂತವಾಗಿ ರಾಜ್ಯದ 5 ರೈಲು ನಿಲ್ದಾಣಗಳು ನವೀಕರಣಗೊಂಡಿದೆ. ಈ ನಿಲ್ದಾಣಗಳಲ್ಲಿ ಕಲೆ ಮತ್ತು ಸಂಸ್ಕೃತಿಯನ್ನ ಕೂಡ ಈ ನಿಲ್ದಾಣಗಳಲ್ಲಿ ಬಿಂಬಿಸಲಾಗಿದೆ. ರೈಲು ನಿಲ್ದಾಣಗಳ ಕಟ್ಟಡಗಳ ವಿನ್ಯಾಸವೂ ಕೂಡ ಆಯಾ ಪ್ರದೇಶದ ಕಲೆ ಏನಿರುತ್ತೆ, ಸಂಸ್ಕೃತಿ ಏನಿದೆ, ವಾಸ್ತುಶಿಲ್ಪದಿಂದ ಅದು ಸ್ಫೂರ್ತಿ ಪಡೆದುಕೊಂಡಿದೆ. ಪ್ರತಿ ನಿಲ್ದಾಣವು ಸೋಲಾರ್ ವಿದ್ಯುತ್ ಘಟಕವನ್ನ ಕೂಡ ಹೊಂದಿದೆ. ಪ್ರಯಾಣಿಕರಿಗಾಗಿ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ರೈಲು ನಿಲ್ದಾಣಗಳಲ್ಲಿ ಲಿಫ್ಟ್ ವ್ಯವಸ್ಥೆ ಇದೆ, ಎಸ್ಕಲೇಟರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಟಿಕೆಟ್ ಕಾಯ್ದಿರಿಸುವಿಕೆ ಜೊತೆಗೆ ಸಾಮಾನ್ಯ ಟಿಕೆಟ್ ಕೊಳ್ಳುವಿಕೆಗೋಸ್ಕರ ಕನಿಷ್ಠ 3 ಜೊತೆಗೆ ಗರಿಷ್ಠ 5 ಕೌಂಟರ್ಗಳ 3 ರಿಂದ 5 ಕೌಂಟರ್ಗಳ ಸ್ಥಾಪನೆಯನ್ನ ಕೂಡ ಮಾಡಲಾಗಿದೆ. ಸ್ಥಳೀಯ ಉತ್ಪನ್ನಗಳ ಮಾರಾಟ ಮಳಿಗೆಗಳ ಸ್ಥಾಪನೆಯನ್ನ ಕೂಡ ಮಾಡಲಾಗಿದೆ. ಏನಾದರೂ ಚಿಪ್ಸು ಪಪ್ಸು ವಾಟರ್ ಬಾಟ್ಲು ಅದು ಇದು ತಗೋಬೇಕಲ್ವಾ ರೈಲ್ವೆ ನಿಲ್ದಾಣ ಅಂದಮೇಲೆ ಅವೆಲ್ಲ ಇದ್ದೇ ಇರುತ್ತೆ, ಕೌಂಟರ್ಗಳು ಇದ್ದೇ ಇರುತ್ತೆ. ಹೋದ ತಕ್ಷಣ ಏನ್ ಮಾಡ್ತೀರಿ, ಟಿಕೆಟ್ ತಗೊಳ್ತೀರಿ. ಎಷ್ಟು ಕೌಂಟರ್ ಇದೆ? 3 ರಿಂದ 5 ಕೌಂಟರ್ಗಳನ್ನ ಒಳಗೊಂಡಿದೆ. ಜೊತೆಗೆ ಅಲ್ಲಿ ಒಳಗಡೆ ಹೋದ್ಮೇಲೆ ಒಂದ್ ಸ್ವಲ್ಪ ವಾಟರ್ ಬಾಟ್ಲು ತಗೊಳ್ಳೋಣ, ಚಿಪ್ಸು ಪಪ್ಸು ಟ್ರೈನಲ್ಲಿ ಕುತ್ಕೊಂಡು ತಗೊಳ್ಳೋಣ, ಅದು ಇದು. ಸೊ ಈ ತರ ಮಾರಾಟ ಮಳಿಗೆಗಳು ಇದ್ದೇ ಇರುತ್ತಲ್ವಾ ರೈಲ್ವೆ ಸ್ಟೇಷನ್ ಅಂತಂದ್ರೆ. ಸೊ ಅದರ ವ್ಯವಸ್ಥೆಗಳು ಕೂಡ ಇರಲಾಗಿರುವಂತದ್ದು. ಸ್ವಲ್ಪ ಆ ಕಡೆ ಈ ಕಡೆ ಕಣ್ಣಾಯಿಸಿದ್ರೆ ಎಲ್ಲಾ ಕಡೆನೂ ಕೂಡ ನಮ್ಮ ಕಲೆ ಸಂಸ್ಕೃತಿ ವಾಸ್ತುಶಿಲ್ಪವನ್ನ ಒಳಗೊಂಡಿರುವಂತಹ ಅಲ್ಲಿನ ಸಂಸ್ಕೃತಿ ಏನಿದೆ ಅದನ್ನ ನಾವು ಕಂಪ್ಲೀಟ್ ಆಗಿ ನೋಡಬಹುದು. ಕುತ್ಕೊಳ್ಳೋಕೆ ಹಾಸನದ ವ್ಯವಸ್ಥೆಗಳು, ಅಥವಾ ನೀವು ವೇಟ್ ಮಾಡ್ಬೇಕಪ್ಪ ನೆಕ್ಸ್ಟ್ ಟ್ರೈನ್ ಬರೋಷ್ಟೊತ್ತಿಗೆ ಇನ್ನೂ ಬಹಳ ಒಂದು ಟ್ರೈನ್ ಮಿಸ್ ಆಯ್ತು, ಮತ್ತೊಂದು ಟ್ರೈನ್ಗೆ ನಾನು ವೇಟ್ ಮಾಡಬೇಕು. ಇವೆಲ್ಲ ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ಗೆ ನೀವು ಹೋದ್ರೆ ಸೊ ಇವೆಲ್ಲ ನಿಮ್ಮ ಅನುಭವಕ್ಕೆ ಬರುವಂತದ್ದು. ಸೊ ರೈಲ್ವೆ ಪಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ಎಲ್ಲಿ ಕಾರ್ಗಳನ್ನ ನಿಲ್ಲಿಸಬೇಕು ಅಥವಾ ಎಲ್ಲಿ ಬೈಕ್ಗಳನ್ನ ನಿಲ್ಲಿಸಬೇಕು, ಅಥವಾ ನಾವು ನಿಲ್ಲಿಸ್ಬಿಟ್ಟು ಹೋದ್ರೆ ಎಷ್ಟು ದಿನಕ್ಕೆ ಬಂದ್ರೆ ಎಷ್ಟಿರುತ್ತೆ, ಸೊ ಎಲ್ಲದರ ಬಗ್ಗೆ ಟಿಕೆಟ್ ವಿಚಾರ ಇರಬಹುದು. ಇನ್ನು ಒಳಗಡೆ ಹೋದ್ರೆ ಟಿಕೆಟ್ ಕೌಂಟರ್ ಇಂದ ಹಿಡಿದು ಟ್ರೈನ್ ಹತ್ತುವವರೆಗೂ ಕೂಡ ಅಕಸ್ಮಾತ್ ಟ್ರೈನ್ ಏನಾದ್ರು ಮಿಸ್ ಆಗೋದು, ನಿಮ್ಗೆ ಬರೋದು ಲೇಟ್ ಆಯ್ತು ತಡವಾಯ್ತು ಅಂತಂದ್ರೆ ಟ್ರೈನ್ ಮಿಸ್ ಆಗ್ತಾರೆ. ಸೊ ಅಲ್ಲಿ ನೀವು ವೇಟ್ ಮಾಡ್ಲಿಕ್ಕೋಸ್ಕರ ಕೂಡ ಕಾಯ್ದಿರಿಸುವಂತಹ ಕೊಠಡಿ ಏನಿದೆ, ಸೊ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನವೀಕರಣವನ್ನು ಕೂಡ ಮಾಡಲಾಗಿರುವಂತದ್ದು ಇಲ್ಲಿ. ಸೊ ಇದರ ಒಂದು ಲೋಕಾರ್ಪಣೆಯನ್ನ ಇವತ್ತು ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ವರ್ಚುವಲ್ ಮೂಲಕವಾಗಿ ಇದಕ್ಕೆ ಉದ್ಘಾಟನೆಯನ್ನ ಮಾಡಲಿರುವಂತದ್ದು ನರೇಂದ್ರ ಮೋದಿ ಅವರು. ಇನ್ನು ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾದಂತಹ ಹಾಗೂ ವಿಶೇಷ ಚೇತನರಿಗೆ ಪ್ರತ್ಯೇಕವಾದಂತಹ ಸುಸಜ್ಜಿತವಾದಂತಹ ಶೌಚಾಲಯದ ವ್ಯವಸ್ಥೆ ಇದೆ. ವಿಶಾಲವಾದಂತಹ ಕಾಯುವಂತಹ ಕೊಠಡಿಗಳು ಅಂದ್ರೆ ವೇಟಿಂಗ್ ರೂಮ್ಸ್, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ. ಮಳೆ ನೀರು ಕೊಯ್ಲು, ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನ ಅದು ಕಂಪ್ಲೀಟ್ ಆಗಿ ಸುಸಜ್ಜಿತವಾದಂತಹ ರೈಲ್ವೆ ನಿಲ್ದಾಣಗಳು ಒಂದಲ್ಲ 5 ನವೀಕರಣಗೊಂಡಿರುವಂತಹ 5 ನಿಲ್ದಾಣಗಳನ್ನ ಇವತ್ತು ಲೋಕಾರ್ಪಣೆ ಮಾಡಲಾಗ್ತಾ ಇದೆ.